ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಈ ದಿನ ಭಾರತದ ಭೂರಮೆ ದ್ವೀಪ ರಾಜ್ಯ ಎಂತೆಲ್ಲ ಕರೆಸಿಕೊಳ್ಳುವ ನಿಮ್ಮೆಲ್ಲರ ಪ್ರೀತಿಯ ಅಂಡಮಾನ್ಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸೂರ್ಯನ ಹೊನ್ನ ರಶ್ಮಿಗಳು ಸ್ವಾಗತವನ್ನ ಕೋರಿವೆ. ಮಾಯಾ ಲೋಕದ ಮಹಾ ಜಗತ್ತಿಗೆ ಕರೆದೊಯ್ಯುತ್ತಿದ್ದೇನೆ ತಮ್ಮೆಲ್ಲರೂ. ಭಾರತದ ಭೂಶಿಖರದಿಂದ 1200 ಕಿಲೋಮೀಟರ್ ದೂರದ ಅಂಡಮಾನ್ಗೆ ನಮ್ಮ ಪಯಣ. ವೀರ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಮುಖಾಂತರವಾಗಿ ಅಂಡಮಾನ್ ತಲುಪಿದ್ದಾಯಿತು. ವಿಜಯಪುರದ ಮುಖಾಂತರ ಜಾದುಗಾರ ಲೋಕಕ್ಕೆ ನಾವು ಬಂದಿಳಿದಾಗಿದೆ. ನೀಲಿ ವರ್ಣದ ಭೂಲೋಕ ಭೂರಮೆ ನಮಗೆ ಸ್ವಾಗತ ಕೋರಿದೆ. ಪಾತಾಳ ಲೋಕದ ಕೋರಲ್ ನಮ್ಮನ್ನ ವಿಸ್ಮಯಗೊಳಿಸಿದೆ. ಪಾತಾಳ ಲೋಕದಲ್ಲಿ ಏನೆಲ್ಲ ಇದ್ದಾವೆ, ಏನೆಲ್ಲ ಜಲಚರಿಗಳು ಬದುಕು ನಡೆಸುತ್ತಿದ್ದಾವೆ ಎಂಬುದಕ್ಕೆ ಇದುವೇ ಸಾಕ್ಷಿ. ಬಣ್ಣ ಬಣ್ಣದ ಮತ್ಸ್ಯ ಜಗತ್ತಿನ ಅನಾವರಣ. ಸಾವಿರಾರು ವರ್ಷಗಳಿಂದ ಮತ್ಸ್ಯಲೋಕ ಹಾಗೂ ಕೋರಲ್ ಲೋಕದ ಮಹಾ ಜಗತ್ತು ಇದು ಅದ್ಭುತ ಜಗತ್ತು. ಅಷ್ಟೇ ಅಲ್ಲದೆ ನೋಡು ನನಗೆ ಇನ್ನೂ ಬೇಕು ಎನ್ನುವ ನೀಲ್ ಐಸ್ಲ್ಯಾಂಡ್, ಮಾಯಾ ಬಂದರ್, ಹೆವಲಾಕ್ ಐಸ್ಲ್ಯಾಂಡ್, ವಿಸ್ಮಯವಾಗುವ ರಂಗಟ್ ಐಸ್ಲ್ಯಾಂಡ್, ನಿಕೋಬಾರ್ ಐಲ್ಯಾಂಡ್ ಜೊತೆಯಲ್ಲಿ ವಿಶಿಷ್ಟ ವೈವಿಧ್ಯಮಯ ಜಗತ್ತಿನ ಅನಾವರಣವಾಗುವ ಅಲ್ಲಿನ ಟ್ರೈಬಲ್ಸ್, ನೀಲಿ ಕಡಲಿನ ಆಳದಲ್ಲಿ ಅಗಾಧವಾಗಿ ಇರುವ ಆಮೆಗಳು, ಡಾಲ್ಫಿನ್ಗಳು, ಸುಂದರವಾದ ಹವಳಗಳನ್ನು ನೋಡಬಹುದಾಗಿದೆ. ದ್ವೀಪ ಬಂಗಾಳ ಕೊಲ್ಲಿ ಮತ್ತು ಅಂಡಮಾನ್ ಸಮುದ್ರದ ನಡುವೆ ಇದೆ. ಇದು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಭಾರತಕ್ಕೆ ದೈವ ನೀಡಿರುವಂತಹ ಈ ಒಂದು ನೀಲಾವರ್ಣದ ಈ ಒಂದು ಕಡಲ ತೀರ ಪ್ರವಾಸಿಗರನ್ನ ಕೈ ಬೀಸಿ ಸದಾ ಕಾಲದಲ್ಲಿ ಕರೆಯುತ್ತದೆ. ಮನುಜನ ಮನಸ್ಸಿಗೆ ಹಿತ ನೀಡುವಂತಹ ಸುಂದರ ತಾಣಗಳು ಇಲ್ಲಿ ಕಾಣಸಿಗುತ್ತವೆ. ಸಂಜೆಯ ಸಮಯದಲ್ಲಿ ಸೂರ್ಯಾಸ್ತಮದ ಸೊಬಗು ನೋಡುವುದೇ ಸೋಜಿಗವಿಲ್ಲಿ. ಪ್ರಕೃತಿಯ ವಿಸ್ಮಯ ಒಂದು ಎರಡಲ್ಲ 16 ಎದಷ್ಟು ಬಗೆದಷ್ಟು ಮಾಯಾ ಲೋಕದ ಅನಾವರಣ. ಬಾ ಪ್ರವಾಸಿಗ ಬಾ, ನಿನ್ನೊಲಿಮೆಯ ಈ ಗೂಡಿಗೆ, ನಿನ್ನೊಲಿಮೆಯ ಈ ನಾಡಿಗೆ. ಒಂದೊಮ್ಮೆ ಬಂದು ಬಿಡು ಬಂದು ಮನದ ದೀವಿಗೆಯ ಸ್ವಚ್ಛಂದದೆಡೆಗೆ. ರಾಷ್ಟ್ರೀಯ ಸ್ಮಾರಕ ಅಂಡಮಾನ್ ಸೆಲ್ಯುಲಾರ್ ಜೈಲ್. ಬ್ರಿಟಿಷರ ಬರ್ಬರತೆಯ ಕ್ರೂರತೆಗೆ ಎದುರಾಗಿ ನಮ್ಮ ಪ್ರಖರ ಕ್ರಾಂತಿಕಾರಿಗಳ ಮೂಕ ವೀರತೆ, ಶೌರ್ಯದ ಪ್ರತಿಭಟನೆ ಮತ್ತು ಅದಮ್ಯ ಚೇತನಕ್ಕೆ ಸಾಕ್ಷಿಯಾಗಿ ಇಂಡಿಯನ್ ಬಾಸ್ಟನ್ ಎಂದೇ ಕರೆಯಲ್ಪಡುವ ಈ ಸೆಲ್ಯುಲಾರ್ ಜೈಲು ಮೌನ ಸಾಕ್ಷಿಯಾಗಿ ನಿಂತಿದೆ. ಇದರಲ್ಲಿ 695 ಕೊಠಡಿಗಳು ಇದ್ದು ಪ್ರತಿಯೊಂದು ಕೊಠಡಿಯು 13.6 × 7.6 ಅಳತೆಯನ್ನು ಹೊಂದಿರುವುದು ಇದರ ವಿಶಿಷ್ಟ. ಇದರಿಂದಾಗಿಯೇ ಇದಕ್ಕೆ ಸೆಲ್ಯುಲಾರ್ ಎಂಬ ಹೆಸರು ಬಂದಿತು. ಈ ಜೈಲಿನ ನಿರ್ಮಾಣ ಕಾರ್ಯವನ್ನು ಅಕ್ಟೋಬರ್ 1896ರಲ್ಲಿ ಕೈಗೆತ್ತಿಕೊಳ್ಳಲಾಯಿತು ಮತ್ತು 1906ರಲ್ಲಿ ಅಂದಾಜು 5,17,357 ರೂಪಾಯಿಗಳ ವೆಚ್ಚದಲ್ಲಿ ಪೂರ್ಣಗೊಳಿಸಲಾಯಿತು. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸೂಚಕವಾಗಿ
ಅಂದಿನ ಪ್ರಧಾನಮಂತ್ರಿಗಳಾದ ಶ್ರೀ ಮೊರಾರ್ಜಿ ದೇಸಾಯಿ ಅವರು ಫೆಬ್ರವರಿ 11, 1979ರಲ್ಲಿ ಈ ಸೆಲ್ಯುಲಾರ್ ಜೈಲನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದರು ಮತ್ತು ಪ್ರಸ್ತುತ ಇದು ಅತ್ಯಂತ ಐತಿಹಾಸಿಕ ಪ್ರಾಮುಖ್ಯತೆಯ ರಾಷ್ಟ್ರೀಯ ಸ್ಮಾರಕವಾಗಿ ಹೆಮ್ಮೆಯಿಂದ ನಿಂತಿದೆ. ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚನ್ನ ಹಚ್ಚಿದ ನಮ್ಮ ರಾಷ್ಟ್ರೀಯ ಹೆಮ್ಮೆಯ ಸುಪುತ್ರ ರತ್ನರು ಇದೇ ಒಂದು ಸೆಲ್ಯುಲಾರ್ ಜೈಲಿನಲ್ಲಿ ಅನುಭವಿಸಿದ ನರಕ ಯಾತನೆ ಆ ದೇವರಿಗೆ ಗೊತ್ತು. ಪ್ರತಿಯೊಂದು ಕಲ್ಲು ಕಲ್ಲಿಗೂ, ಪ್ರತಿಯೊಂದು ಗೋಡೆಗಳಿಗೂ, ಪ್ರತಿಯೊಂದು ಕೊಠಡಿಗಳಿಗೂ ಗೊತ್ತು ಅವರ ನರಕ ಯಾತನೆ. ವೀಕ್ಷಕರೇ, ನಾನು ಈ ದಿನ ಇರ್ತಕ್ಕಂಥದ್ದು ಅಂಡಮಾನ್ ನಿಕೋಬಾರ್ನ ದ್ವೀಪದಲ್ಲಿರ್ತಕ್ಕಂತಹ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟವನ್ನು ಮಾಡಿದಂತಹ ನಮ್ಮ ಭಾರತದ ಹೆಮ್ಮೆಯ ಕಲಿಗಳಿಗೆ ಈ ಜೈಲಿನ ಶಿಕ್ಷೆಯನ್ನು ಕೊಡ್ತಾ ಇದ್ರು. ಅಂತ ಜೈಲಿನ ಇತಿಹಾಸವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಈ ದಿನ ಸ್ನೇಹಿತರೆ. ಅದ್ಭುತ, ಅನನ್ಯ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಇದೆಯಲ್ಲ, ನಿಜವಾಗ್ಲೂ ಹೇಳತಿರೋದು ಅದೆಷ್ಟು ಆಂಗ್ಲರ ದಬ್ಬಾಳಿಕೆ, ದೌರ್ಜನ್ಯ, ಬೂಟಿನ ಏಟು, ಲಾಠಿಯ ಏಟು, ಅವರು ಕೊಟ್ಟಂತಹ ನೋವು ನಲಿವುಗಳು ಒಂದ ಎರಡ. ಇದೇ ಜೈಲಿನಲ್ಲಿ ವೀರ ಸಾವರ್ಕರಿಂದ ಹಿಡಿದು ದಾಖಲೆಗಳೇ ಇಲ್ಲದ ಹಾಗೆ, ಸಾಕ್ಷಿಗಳೇ ಇಲ್ಲದ ಹಾಗೆ ಈ ಜೈಲಿನಲ್ಲಿ ಸತ್ತಂತಹ ನಮ್ಮ ಭಾರತದ ವೀರ ಸೇನಾನಿಗಳನ್ನ ತೆಗೆದು ಇದೇ ಬಂಗಾಳ ಕೊಲ್ಲಿಯ ಸಮುದ್ರಕ್ಕೆ ಬಿಸಾಡುವುದು ಎಂತ ದುರ್ದೈವದ ಸಂಗತಿ ಅಲ್ವಾ. ವೀರ ಸಾವರ್ಕರ್ ಅವರು ಜೈಲಿನಲ್ಲಿ ಆಗ್ತಾ ಇದ್ದಂತಹ ಅಹಿತಕರ ಘಟನೆಗಳು ಹಾಗೂ ಇಲ್ಲಿ ಆಗ್ತಾ ಇದ್ದಂತಹ ಇಂಗ್ಲಿಷರ ದಬ್ಬಾಳಿಕೆಗೆ ವಿರುದ್ಧವಾಗಿ ನಿಂತಹ ಮಹಾಪುರುಷ. 84 ವರ್ಷಗಳು ಅವರು ಬದುಕಿದ್ರು. ಈ ಜೈಲು ಅವ್ರನ್ನ ಬಿಡುಗಡೆ ಮಾಡುತ್ತೆ, ಸಂತೋಷ. ಆದ್ರೆ ಅವ್ರನ್ನ ನಡೆಸ್ಕೊಂಡ ರೀತಿ, ನಮ್ಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಒಂದು ಹೋರಾಟವನ್ನ ಮಾಡಿದಂತ ನಮ್ಮ ಸ್ವತಂತ್ರ ಹೋರಾಟಗಾರರಿಗೆ ಕೊಟ್ಟಂತಹ ಉಡುಗೊರೆಯಾದ ಸ್ವತಂತ್ರ ಸಂಗ್ರಾಮಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ ಅದೆಷ್ಟೋ ವೀರ ಸೇನಾನಿಗಳ ನೆನಪಿನ ಅಂಗಳದ ಬುತ್ತಿ ಇದು ಅಂಡಮಾನ್ ನಿಕೋಬಾರ್ ಸೆಲ್ಯುಲಾರ್ ಜೈಲ್. ಇದೇ ಸೆಲ್ನಲ್ಲಿ ವೀರ ಸಾವರ್ಕರ್ 10 ವರ್ಷಗಳ ಕಾಲ, ಅಂದರೆ 1911ರಿಂದ 1921ರವರೆಗೆ ಇದೇ ಸೆಲ್ನಲ್ಲಿ ಇದ್ದದ್ದು ವಿಶೇಷ. ಆಂಗ್ಲರ ವಿರುದ್ಧವಾಗಿ ಧ್ವನಿ ಎತ್ತುವಂತಹ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇಲ್ಲಿ ಸಿಗ್ತಾ ಇದ್ದಿದ್ದು ನೇಣುಗಂಬದ ಶಿಕ್ಷೆ. ನೇಣುಗಂಬಕ್ಕೆ ಏರಿದ ಆ ಒಬ್ಬ ವ್ಯಕ್ತಿಯ ಮೃತದೇಹ ಇಲ್ಲಿ ಬೀಳ್ತಾ ಇತ್ತು. ಇದಾದ ನಂತರದಲ್ಲಿ ಒಂದೊಂದು ಜಾಕ್ ಇರ್ತಾ ಇತ್ತು. ಆ ಜಾಕ್ ರಾಡನ್ನು ಹೀಗೆ ಎಳಿತಾ ಇದ್ರು, ಕೈಯಿಂದ ಎಳಿತಾ ಇದ್ರು. ಅದಾದಮೇಲೆ ಅಲ್ಲಿ ಡೋರ್ ಓಪನ್ ಆಗಿ ಆ ನಂತರದಲ್ಲಿ ಮೃತದೇಹ ಕೆಳಗೆ ಬೀಳ್ತಾ ಇತ್ತು. ಆ ನಂತರ ಈ ಡೋರ್ನ ಮುಖಾಂತರವಾಗಿ ವಿಲೇವರಿ ಮಾಡ್ತಾ ಇದ್ರು. ಇದು ಆಂಗ್ಲರು ಭಾರತದ ವೀರ ಸೇನಾನಿಗಳಿಗೆ ಕೊಡ್ತಾ ಇದ್ದಂಥ ಅತೀ ಕಠಿಣವಾಗಿರತಕ್ಕಂಥ ಶಿಕ್ಷೆ. 1, 2 ಅಲ್ಲ, ಸಾಕಷ್ಟು ಶಿಕ್ಷೆಗಳನ್ನು ಅನುಭವಿಸಿರ್ತಕ್ಕಂಥ ನಮ್ಮ ವೀರ ಸೇನಾನಿಗಳ ಪ್ರತಿಯೊಂದು ಕಣದಲ್ಲಿ ಅವರ ನೆನಪುಗಳು ಕಾಣ್ತವೆ, ಅವರ ಹೆಜ್ಜೆಯ ಗುರುತುಗಳು ಕಾಣ್ತವೆ. ಈ ಒಂದು ಸೆಲ್ಯುಲಾರ್ ಜೈಲಿನಲ್ಲಿ ಅವರ ನೆನಪುಗಳು ಸದಾ ಕಾಲದಲ್ಲಿ ಅಚ್ಚಳಿಯದೇ ಇದೆ. ನಮಸ್ಕಾರ, ನನ್ನೆಲ್ಲ ಕನ್ನಡದ ಪ್ರೀತಿಯ ಮನಸ್ಸುಗಳೇ. ನಾನೀ ದಿನ ಅಂಡಮಾನ್ ನಿಕೋಬಾರ್ ದ್ವೀಪದಿಂದ ತಮ್ಮ ಮುಂದೆ ಮಾತನಾಡ್ತಾ ಇದ್ದೇನೆ. ಈ ಒಂದು ರಾಜ್ಯಕ್ಕೆ ಭಾರತದ ಭೌಗೋಳಿಕ ನಕ್ಷೆಯಲ್ಲಿ ಸಾಗರದ ಮಧ್ಯದಲ್ಲಿ ಕಿನಾರೆಯ ಅದ್ಭುತವಾದ ದ್ವೀಪ ರಾಜ್ಯ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್. ಏನು ಸೋಜಿನ ಅದ್ಭುತ ಅನನ್ಯಗಳ ವಿಸ್ಮಯ ಜಗತ್ತು. ತನ್ನ ಭೌಗೋಳಿಕ ನಕ್ಷೆಯಲ್ಲಿ ಭಾರತಕ್ಕೆ ಅಥವಾ ನಮ್ಮ ಭಾರತೀಯರಿಗೆ ಪ್ರಕೃತಿ ಏನು ಕೊಡಲಿಕ್ಕೆ ಸಾಧ್ಯ ಎಲ್ಲವನ್ನ ಯಥೇಚ್ಛವಾಗಿ ಕೊಟ್ಟಿದೆ. ವನ್ಯ ಸಂಪತ್ತು, ಕಾಡಿನ ಸಂಪತ್ತು, ಹಾಗೆ ಕಡಲ ತೀರಗಳು, ಸಾವಿರಾರು ಗಟ್ಟಲೆ ಕಡಲ ತೀರಗಳು, ಹೀಗೆ ದೇವಾಲಯಗಳ ನಾಡು, ತುಮ್ಮಕ್ಕೆ ಹರಿಯುವಂತಹ ಜಲಧಾರೆ, ಜಲಪಾತಗಳು, ಏನಿಲ್ಲ, ಹೊರಳುಗಾಡು, ಹಿಮಾಲಯ, ಮತ್ತೇನು ಅಗಾಧವಾದ ಭಾರತ ತುಂಬೆಲ್ಲ ಹರಿತಾ ಇರ್ತಕ್ಕಂಥ ನದಿಗಳು, ನಿತ್ಯ ಹರಿದುಕೊಂಡಂಥ ಕಾಡುಗಳು ಎಲ್ಲವೂ ಭಾರತದ ಸಾಕಷ್ಟು
ಪ್ರವಾಸಿ ತಾಣಗಳಿಗೆ ನಾನು ಹೋದಂಥ ಕಾಲದಲ್ಲಿ ನನಗಾಗುವ ನೋವು, ಬೇರೆ ದೇಶಗಳನ್ನು ಹೋಲಿಕೆ ಮಾಡಿದಾಗ ನಮ್ಮ ದೇಶದಲ್ಲಿ ಏಕೆ ಅಭಿವೃದ್ಧಿ ಮತ್ತು ಪ್ರವಾಸಿಗನಿಗೆ ಏನು ಕೇಳ್ತಾ ಇದ್ದಾನೆ ಅದು ಸಿಗ್ತಾ ಇಲ್ಲ, ಕೈಗೆಟುಕ್ತಾ ಇಲ್ಲ ಅನ್ನೋದು ಅವನ ಗೋಳು. ಅದೆಷ್ಟು ಕಡಲ ತೀರಗಳು ಬಹಳ ಕಲುಷಿತವಾಗಿ ಸುಮಾರು ಕಸ ಕಡ್ಡಿಗಳನ್ನು ಚೆಲ್ಲಿರ್ತಾರೆ. ಆ ಗೋಕರ್ಣದ ಕಡಲ ತೀರ ಆಗಿರ್ಬೋದು, ಅಥವಾ ಸಾಕಷ್ಟಿದೆ ಬಿಡಿ, ಅಲ್ಲಿ ಹೇಳ್ತಾ ಹೋದ್ರೆ ಸಾಕಷ್ಟಿದೆ. ಸೊ ಪ್ರವಾಸ ಮತ್ತು ಪ್ರವಾಸಕ್ಕೆ ಬರ್ತಕ್ಕಂಥ ಜನರಿಗೆ ಭಾರತ ಸರ್ಕಾರ ಮತ್ತು ಆಯಾ ರಾಜ್ಯಗಳು ಹೀಗೆಲ್ಲ ಮಾಡಬಹುದು, ಯಾಕೆ ಮಾಡ್ತಾ ಇಲ್ಲ? ನಮ್ಮಲ್ಲಿ ಯಾವುದರ ಕೊರತೆ ಇದೆ? ಮ್ಯಾನ್ ಪವರ್ ಇದೆ, ಹ್ಯಾಂಡ್ ಪವರ್ ಇದೆ, ಬ್ರೈನ್ ಪವರ್ ಇದೆ, ಎಲ್ಲವೂ ಇದೆ ಸರಿ ಸಾಟಿಯಾಗಿ. ಪ್ರಕೃತಿ ಕೂಡ ನಮ್ಮ ಜೊತೆಗಿದೆ. ನಾವುಗಳು ಅಂದರೆ ಸರ್ಕಾರ ಆಗಿರ್ಬೋದು, ಪ್ರಾಯಶಃ ನಾನು ಅನ್ಸೋದು ಸಮನ್ವಯದ ಕೊರತೆಯಿಂದಾಗಿ ನಮ್ಮಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಮಾಡಿ ನನ್ನ ಅನಿಸಿಕೆ ಅಭಿಪ್ರಾಯವನ್ನು ಹಂಚಿಕೊಂಡಿದೆ. ಎಷ್ಟು ಜನಗೆ ಅದು ಸರಿನೋ ತಪ್ಪು ನನಗೆ ಗೊತ್ತಿಲ್ಲ. ನಾನು ಕಂಡಂತಹ ಈ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಸಾಕಷ್ಟು ಗಮನ ಸರ್ಕಾರ ಹರಿಸಬೇಕಾಗುತ್ತೆ. ಯಾಕೆಂದ್ರೆ ಕೇಂದ್ರ ಸರ್ಕಾರದ ಗವರ್ನರ್ ಆಡಳಿತದಲ್ಲಿ ಈ ಒಂದು ರಾಜ್ಯ ನಡೀತಾ ಇದೆ. ಹಾಗಾಗಿ ಸಂಬಂಧಪಟ್ಟವರು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಇದಕ್ಕಿಂತಲೂ ಸ್ವರ್ಗ, ಇದಕ್ಕಿಂತಲೂ ಅದ್ಭುತವಾದಂತಹ ಒಂದು ನೈಸರ್ಗಿಕ ಸಂಪತ್ತು ನಮಗೆ ಬೇರೇನು ಭಗವಂತ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಮತ್ತೊಮ್ಮೆ ಎಲ್ಲ ಸರ್ಕಾರಗಳಲ್ಲಿ ಕೇಳ್ಕೊಳ್ತೀನಿ, ಪ್ರವಾಸೋದ್ಯಮಕ್ಕೆ ಸರಿಯಾದ ಉತ್ತೇಜನವನ್ನು ಕೊಡಿ, ಯುವಕರಿಗೆ ಕೆಲಸ ಕೊಡಿ. ಆಗ ಖಂಡಿತ ಪ್ರವಾಸೋದ್ಯಮ ಬೇರೆ ಬೇರೆ ದೇಶಗಳು ನಮ್ಮ ಕಡೆಗೆ ಮನಸ್ಸನ್ನು ಮಾಡಲಿಕ್ಕೆ, ದೃಷ್ಟಿಕೋನ ಹರಿಸಲಿಕ್ಕೆ ಸಾಧ್ಯವಾಗ್ತದೆ. ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಪ್ರೀತಿಯ ಮಗ ಬೆಳ್ಳಿಚುಕ್ಕಿ ವೀರೇಂದ್ರ. ನೋಡ್ತಾ ಇರಿ ಬೆಳ್ಳಿಚುಕ್ಕಿ ವಾಯ್ಸ್. ಇದು ನಿಮ್ಮ ಮನಗಳ ಸುದ್ದಿ. ನಮಸ್ಕಾರ.